ಚೈನಾದಲ್ಲಿ 7 ಮಿನಿಟ್ಸ್ಗಿಂತ ಜಾಸ್ತಿ ನೀವು ಎಲ್ಲೂ ಬಚ್ಚಿಡ್ಕೊಳ್ಳೋಕ್ಕೆ ಆಗಲ್ಲ. ಈ ವಿಡಿಯೋನ ನೋಡಿದ್ದಾದ್ಮೇಲೆ ಚೈನಾದ ಟೆಕ್ನಾಲಜಿ ಅನ್ನೋದು ಯಾವ ರೇಂಜ್ಗೆ ಡೆವಲಪ್ ಆಗಿದೆ ಅಂತ ನಿಮಗೆ ಅರ್ಥ ಆಗ್ಬಿಡುತ್ತೆ. 2017 ಒಬ್ಬ BBC ರಿಪೋರ್ಟರು ಚೈನಾನ ಅಡ್ವಾನ್ಸ್ ಫೇಶಿಯಲ್ ಟೆಕ್ನಾಲಜಿಗೆ ಒಂದು ಚಾಲೆಂಜನ್ನು ಕೊಡ್ತಾನೆ. ಏನಂದರೆ ವಿತೌಟ್ ಕಾಲ್ಸು, ವಿತೌಟ್ GPS, ಓನ್ಲಿ ಕ್ಯಾಮ್ರಾನ ಯೂಸ್ ಮಾಡಿ ನನ್ನ ಹುಡುಕಿ ಹಿಡ್ಕೊಳ್ಳಿ ಅಂತ ಚಾಲೆಂಜನ್ನು ಕೊಡ್ತಾನೆ. ಆ್ಯಂಡ್ ಗೌರ್ಮೆಂಟ್ ಸಹ ಇದನ್ನ ಅಕ್ಸೆಪ್ಟ್ ಮಾಡುತ್ತೆ. ಅವನೇನು ಅನ್ಕೊಳ್ತಾನೆ ಅಂದರೆ ಇದು ಕಂಪ್ಲೀಟಾಗಿ ಫೇಲ್ ಆಗುತ್ತೆ, ಇದು ಪಾಸಿಬಲ್ ಅಲ್ಲ ಅಂತ ಅವನು ಅಂದ್ಕೊಂಡಿರ್ತಾನೆ. ಯಾವಾಗ ಅವನು ಆ ಥರ ಅಂದ್ಕೊಂಡು ಎಲ್ಲ ಕ್ರೌಡ್ ಇರೋ ಜಾಗದಲ್ಲಿ ಹೋಗಿ ಅವನು ಬಚ್ಚಿಡ್ಕೊಳ್ತಾನೆ. ಯಾರಿಗೂ ಗೊತ್ತಿಲ್ಲ ಅವನು ಯಾವ ಜಾಗದಲ್ಲಿದ್ದಾನೆ ಅಂತ. ಈ ಕಡೆ ಕ್ಯಾಮ್ರಾಸ್ ಎಲ್ಲ AI ಯೂಸ್ ಮಾಡಿ ಎಲ್ಲ ಫೇಸ್ನ ರೆಕಗ್ನೈಸ್ ಮಾಡ್ತಾನೆ ಇದೆ. ಕಂಪ್ಲೀಟಾಗಿ 1 ಮಿನಿಟ್ ಆಗುತ್ತೆ, 2 ಮಿನಿಟ್ಸ್ ಆಗುತ್ತೆ, 3 ಮಿನಿಟ್ಸ್ ಆಗುತ್ತೆ. ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಯಾವಾಗ 7 ಮಿನಿಟ್ಸ್ ಆಗುತ್ತೋ ಅವನು ಎಲ್ಲಿದ್ದಾನೋ ಆ ಜಾಗಕ್ಕೆ ಪೊಲೀಸರು ಬಂದು ನಿಂತ್ಕೊಳ್ತಾರೆ. ಇಲ್ಲಿ ನೋಡ್ತಾರೆ ವಿಡಿಯೋ, ಇದು ಸ್ಕ್ರಿಪ್ಟೆಡ್ ಅಲ್ಲ, ಇದು ಡೈರೆಕ್ಟಾಗಿ BBC ಅವ್ರು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ ಆಗಿದೆ. ಅಂದ್ಕೊಳ್ಳಿ 2017 ಟೆಕ್ನಾಲಜಿ ಅಲ್ಲಿ ಇಷ್ಟು ರೇಂಜ್ಗೆ ಇದೆ ಅಂದಮೇಲೆ 2026ಗೆ ಯಾವ ರೇಂಜಲ್ಲಿ ಇರಬೇಕು. ಈ ವಿಡಿಯೋ ನೋಡಿದಾದ್ಮೇಲೆ ನಿಮಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ.